ಈಯೊಬ್ಬ ರೈತ ಮಾವು ಬೆಳೆದು ಅಚ್ಚರಿ ಮೂಡಿಸಿದ್ದಾರೆ. ಜೊತೆಗೆ ಕೈತುಂಬ ಲಾಭವೂ ಪಡೆಯುತ್ತಿದ್ದಾರೆ. ಅರೆ, ಎಲ್ಲ ರೈತರು ಮಾವು ಬೆಳೀತಾರೆ, ಇದರಲ್ಲಿ ಅಚ್ಚರಿ ವಿಚಾರ ಏನಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇದು ಅಂತಿಂತ ಮಾವು ಅಲ್ಲ ಕಣ್ರಿ, ಜಪಾನ್ ದೇಶದ ವಿಶೇಷ ತಳಿಯ ಹಣ್ಣು. ಭಾರತೀಯ ಹವಾಮಾನವನ್ನ ನಂಬಿಕೊಂಡು ಸಾಮಾನ್ಯವಾಗಿ ನಮ್ಮ ರೈತರು ವ್ಯವಸಾಯ ಮಾಡ್ತಾರೆ. ಆದರೆ ಮಳೆ, ಬರ, ಅತಿವೃಷ್ಟಿ ಹೀಗೆ ಒಂದಲ್ಲ ಒಂದು ಸಮಸ್ಯೆ ಬೆಳೆಯನ್ನ ಕಾಡುತ್ತೆ. ಇದರಿಂದ ಧೃತಿಗೆಡದೆ ಅದಕ್ಕೆ ಪರ್ಯಾಯವಾಗಿ ಬೇರೆ ಲಾಭದಾಯಕ ಬೆಳೆಯತ್ತ ಹಲವರು ಈಗಾಗಲೇ ಮುಖ ಮಾಡಿದ್ದಾರೆ. ಅಂತವರ ಸಾಲಿನಲ್ಲಿ ಇಲ್ಲೊಬ್ಬ ರೈತನು ಸೇರ್ತಾರೆ. ಬಂಗಾರದ ಬೆಲೆಯ ಮಿಯಾಜಾಕಿ ಮಾವು. ಇವರು ಉಡುಪಿಯ ಶಂಕರಪುರ ಎಂಬಲ್ಲಿಯ ರೈತ. ಹೆಸರು ಜೋಸೆಫ್ ಲೋಬೋ. ತಮ್ಮ ತೋಟದಲ್ಲಿ ಜಪಾನ್ನ ಪ್ರಸಿದ್ಧ ಮಿಯಾಜಾಕಿ ಮಾವು ಬೆಳೆದು ಅಚ್ಚರಿ ಮೂಡಿಸುವ ಜೊತೆಗೆ ಅತ್ಯಧಿಕ ಲಾಭ ಪಡೆದಿದ್ದಾರೆ. ಈ ಮಾವಿನ ಹಣ್ಣಿಗೆ ಪ್ರತಿ ಕೆಜಿಗೆ ಬಂಗಾರದ ಬೆಲೆ ಇದೆ. 1 ಕೆಜಿ ಮಿಯಾಜಾಕಿ ಮಾವಿನ ಹಣ್ಣಿಗೆ ಬರೋಬ್ಬರಿ 3 ಲಕ್ಷ ರೂಪಾಯಿ ಬೆಲೆ ಇದೆ. ಹೌದು, ಈ ಮಾವಿಗೆ ಬಂಗಾರದ ಬೆಲೆ ಇದ್ದು ಇದೇ ಜಾತಿಯ ಮಾವನ್ನ ರೈತ ಜೋಸೆಫ್ ಲೋಬೋ ಬೆಳೆದು ತೋರಿಸಿದ್ದಾರೆ. ವಿಶ್ವದ ಅತ್ಯಂತ ದುಬಾರಿ ಮಾವು ಅಂತ ಕರೆಯಲ್ಪಡುವ ಮಿಯಾಜಾಕಿ ಮಾವು ಬೆಳೆಯುವುದು ಅಷ್ಟೊಂದು ಸುಲಭ ಅಲ್ಲ. ಇದರ ಹಿಂದೆ ಹಗಲು ರಾತ್ರಿ ಎನ್ನದೆ ಅವರು ಶ್ರಮ ಹಾಕಿದ್ದಾರೆ. ಗಿಡಗಳನ್ನು ಉಳಿಸಿಕೊಳ್ಳಲು ಅವರು ಕಠಿಣವಾಗಿ ಪರಿಶ್ರಮಿಸಿದ್ದಾರೆ. ನಿತ್ಯವೂ ಅವುಗಳ ಆರೈಕೆ, ಕೀಟನಾಶಕ, ಗೊಬ್ಬರ, ನೀರು ಹೀಗೆ 10 ರೀತಿಯ ಆರೈಕೆಗಳ ಮೂಲಕ ಗಿಡಗಳನ್ನ ಬೆಳೆಸಿದ್ದಾರೆ. ಲೋಬೋ ಅವರ ಒಂದು ಗಿಡದಲ್ಲಿ ಈಗ 7 ಮಾವಿನ ಹಣ್ಣುಗಳು ಬಿಟ್ಟಿವೆ. ಅವು ಈಗ ಕಟಾವಿಗೆ ಬಂದಿವೆ ಅಂತೆ. ಈ ಮಾವಿನ ಜೊತೆಗೆ ಅವರು ಬಿಳಿ ಜಾವಾ ಪ್ಲಮ್, ಬ್ರೆಜಿಲಿಯನ್ ಚೆರ್ರಿಗಳು ಮತ್ತು ತೈವಾನ್ ಕಿತ್ತಳೆಗಳಂತಹ ವಿದೇಶಿ ಹಣ್ಣುಗಳನ್ನು ಸಹ ಬೆಳೆದಿದ್ದಾರೆ. ಮಿಯಾಜಾಕಿ ಮಾವು ಏಕಿಷ್ಟು ದುಬಾರಿ ಗೊತ್ತಾ? ಮಿಯಾಜಾಕಿ ಮಾವು ಜಪಾನಿನ ಕುಶ್ಯೂ ಪ್ರಾಂತದಲ್ಲಿ ನೆಲೆಸಿರುವ ಮಿಯಾಜಾಕಿ ನಗರದಲ್ಲಿ ಹುಟ್ಟಿಕೊಂಡಿತ್ತು. 350 ಗ್ರಾಂ ಅಥವಾ ಅದಕ್ಕಿಂತ ಹೆಚ್ಚು ತೂಕ ಇರುವ ಈ ಹಣ್ಣಿನಲ್ಲಿ 15% ಅಥವಾ ಅದಕ್ಕಿಂತ ಹೆಚ್ಚಿನ ಸಕ್ಕರೆ ಅಂಶವಿದ್ದು ಅತ್ಯಂತ ರುಚಿಭರಿತವಾಗಿದೆ. ಈ ಮಾವುಗಳು ಎಲ್ಲ ಪ್ರದೇಶದಲ್ಲೂ ಬೆಳೆಯಲ್ಲ. ಶೀತ ಮತ್ತು ಮಳೆಯಂಥ ಪ್ರದೇಶ ಹಾಗೂ ಮಣ್ಣಿನ ಆರೋಗ್ಯದ ಮೇಲೆ ಇವು ಅವಲಂಬಿತವಾಗಿವೆ. ಹೀಗಾಗಿ ಜಪಾನ್ನಲ್ಲಿ ಮಾತ್ರ ಈ ಮಾವು ಕಂಡುಬರುತ್ತೆ. ಮಿಯಾಜಾಕಿ ಮಾವು ಅದರ ಗಾತ್ರ ಮತ್ತು ರುಚಿ ಮಾತ್ರ ಅಲ್ಲದೆ ಅದರ ಪೌಷ್ಟಿಕಾಂಶದ ಗುಣಕ್ಕೂ ಹೆಸರಾಗಿದೆ. ಬೀಟಾ ಕ್ಯಾರೋಟೀನ್, ಪೋಲಿಕ್ ಆಮ್ಲ ಮತ್ತು ಉತ್ಕೃಷ್ಟ ನಿರೋಧಕಗಳ ಅಂಶಗಳಿಂದ ಇದು ತುಂಬಿದೆ. ಹೀಗಾಗಿ ಈ ಮಾವು ಬಹಳ ಆರೋಗ್ಯಕರ ಅಂತ ನಂಬಲಾಗಿದೆ. ಒಟ್ನಲ್ಲಿ ವಿದೇಶಿ ತಳಿಗಳು ನಮ್ಮಲ್ಲೂ ಹಣ್ಣು ಬಿಡ್ತಿರೋದು ಸಂತಸದ ಸುದ್ದಿ. ಹಾಗಾಗಿ ಜೋಸೆಫ್ ಲೋಬೋ ಅವರು ಉಳಿದ ರೈತರಿಗೂ ಮಾದರಿ ಆಗ್ತಾರೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.